ಬಿ ನಾಗೇಂದ್ರ ತಂಡಕ್ಕೆ ಬಿಜೆಪಿ ರಣಕಹಳಿಯನ್ನ ಮೊಳಗಿಸಿತ್ತು. ಸದನದ ಹೊರಗೂ ಒಳಗೂ ಪ್ರತಿಭಟನೆಯ ಶಂಖ ಊದಿತ್ತು. ವಾಲ್ಮೀಕಿ ಪ್ರತಿಮೆ ಬಳಿ ಕಪ್ಪು ಟಿ ಶರ್ಟ್ ಧರಿಸಿ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸಿ ಭಾರೀ ಹೈಡ್ರಾಮಾ ಸೃಷ್ಟಿ ಮಾಡಿದ್ರು. ಕಮಲಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನ ಮಾಡಿತು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪೆಲೆಟ್ ಅಸ್ತ್ರ ಪ್ರಯೋಗ ಮಾಡಿದೆ. ನೀಟ್ ಹೋರಾಟದ ವೇಳೆ ವಿದ್ಯಾರ್ಥಿಗಳ ಮೇಲಿನ ದಾಳಿಗೆ ರಾಹುಲ್ ಗಾಂಧಿ ಹೋರಾಟದ ಹಾದಿಯನ್ನ ತುಳಿದಿದ್ದಾರೆ. ಪೆಲೆಟ್ ಗನ್ ಬಳಸಿದವರ ವಿರುದ್ಧ ಎಫ್ಐಆರ್ ಆಗಬೇಕು ಎಂಬ ಹೋರಾಟಕ್ಕೆ ಪೊಲೀಸರು ಮಣಿದಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಒಂದೇ ಮಾತರಂ ವಾರ್ ನಡೆದಿದೆ. ಇದೀಗ ಹಸ್ತಪಡಿಯ ವಾದಕ್ಕೆ ಹಿರಿಯ ನಟಿ ಶರ್ಮಿಳಾ ಠಾಗೋರ್ ಧ್ವನಿಗೂಡಿಸಿದ್ದಾರೆ. 4ನೇ ಚರಣವನ್ನ ಒಪ್ಪಿಕೊಳ್ಳೋಕೆ ಆಗಲ್ಲ ಎಂದಿದ್ದಾರೆ. ಶರ್ಮಿಳಾ ಮಾತಿಗೆ ಕಂಗನಾ ರಣಾವತ್ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಸಂಘಕ್ಕೆ ಪ್ರಶ್ನೆ ಹಾಕಿದ್ದಾರೆ. ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಹೆಸರು ಸಿಕ್ಕಿಲ್ಲ ಅಂದ್ರೆ ಇಲ್ಲಿಗೆ ಎಲ್ಲ ಮುಗಿದಿಲ್ಲ. ಮತ ಪರಿಷ್ಕರಣೆಯ ವೇಳೆ ಬಿಟ್ಟೋದಂಥ ಹೆಸರುಗಳಿಗೆ ನೋಟಿಸ್ ಬರಲಿದೆ. ಸ್ವತಃ ಬಿಎಲ್ಒಗಳೇ ಮನೆ ಮನೆಗೆ ಬಂದು ನೋಟಿಸ್ ನೀಡಲಿದ್ದಾರೆ. ಸರಿಯಾದ ದಾಖಲೆ ಇದ್ರೆ ಮಿಸ್ ಆಗಿರುವಂತಹ ಮತದಾನದ ಹಕ್ಕು ಮತ್ತೆ ಸಿಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.